ಆರ್ಸಿಬಿಯ ಪ್ಲೇಆಫ್ ಕನಸು ಇನ್ನೂ ಜೀವಂತವಾಗಿದೆ. ಆಲ್ರೌಂಡ್ ಆಟವಾಡಿದ ಆತಿಥೇಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತವರು ನೆಲದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ 47 ರನ್ಗಳಿಂದ ಮಣಿಸುವ ಮೂಲಕ 17ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಪ್ಲೇಆಫ್ ರೇಸ್ನಲ್ಲಿ ಜೀವಂತವಾಗಿ ಉಳಿದಿದೆ. ಇದು ಪ್ರಸಕ್ತ ಸಾಲಿನಲ್ಲಿ ಆರ್ಸಿಬಿಗೆ ಸಿಕ್ಕ ಸತತ 5ನೇ ಗೆಲುವಾಗಿದೆ. ಆಡಿದ 13 ಪಂದ್ಯಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 6 ಜಯದೊಂದಿಗೆ 12 ಅಂಕಗಳನ್ನು ಕಲೆ ಹಾಕಿ ಅಂಕಪಟ್ಟಿಯಲ್ಲಿ ಈಗ 5ನೇ ಸ್ಥಾನಕ್ಕೇರಿದೆ. ಮೇ 18ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಎದುರು ಆರ್ಸಿಬಿ ಗೆದ್ದಿದೆ. ಆದರೆ ಸುಲಭವಾಗಿ ಪ್ಲೇ ಆಫ್ಗೆ ಕಾಲಿಡಲಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 188 ರನ್ಗಳ ಕಠಿಣ ಗುರಿಯನ್ನ ಬೆನ್ನತ್ತಿತ್ತು. ನಾಯಕ ಅಕ್ಷರ್ ಪಟೇಲ್ 59 ರನ್ ಹೋರಾಟದ ಹೊರತಾಗಿ ಬ್ಯಾಟಿಂಗ್ ವೈಫಲ್ಯ ಕಂಡ ಕ್ಯಾಪಿಟಲ್ಸ್ ಬಳಗ 19.1 ಓವರ್ಗಳಲ್ಲಿ 140 ರನ್ಗಳಿಗೆ ಆಲ್ಔಟ್ ಆಯಿತು. ಆರ್ಸಿಬಿ ಪರ ಬ್ಯಾಟಿಂಗ್ನಲ್ಲಿ 32 ರನ್ ಕೊಡುಗೆ ಕೊಟ್ಟು ಬಳಿಕ ಬೌಲಿಂಗ್ನಲ್ಲಿ 19ಕ್ಕೆ 1 ವಿಕೆಟ್ ಪಡೆದ ಕ್ಯಾಮರನ್ ಗ್ರೀನ್ ಪಂದ್ಯಶ್ರೇಷ್ಠ ಗೌರವವನ್ನ ಪಡೆದ್ರೆ ಯಶ್ ದಯಾಳ್ 20ಕ್ಕೆ 3 ವಿಕೆಟ್ ಪಡೆದು ಎದುರಾಳಿ ಬ್ಯಾಟರ್ಗಳನ್ನ ಸದೆಬಡಿದರು. ಇದು ಆರ್ಸಿಬಿಯ ಹೊಸ ಅಧ್ಯಾಯ ಅಂತ ಐಪಿಎಲ್ ಅನ್ನ ಪ್ರಾರಂಭ ಮಾಡಿದಂತ ಆರ್ಸಿಬಿ ಸತತ ಸೋಲುಗಳಿಂದ ಕಂಗೆಟ್ಟು ಪಾಯಿಂಟ್ ಟೇಬಲ್ ನಲ್ಲಿ 10ನೇ ಸ್ಥಾನದಲ್ಲಿ ಕೂತಿತ್ತು. ಈ ಬಾರಿ ಆರ್ಸಿಬಿ ಪ್ಲೇ ಆಫ್ಗೆ ಬರೋದೇ ಇಲ್ಲ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಆದ್ರೆ ಇದೀಗ ಆರ್ಸಿಬಿ ಸತತವಾಗಿ 5 ಪಂದ್ಯಗಳನ್ನ ಗೆದ್ದು ಪಾಯಿಂಟ್ ಟೇಬಲ್ ನಲ್ಲಿ 5ನೇ ಸ್ಥಾನಕ್ಕೆ ಏರಿದೆ. 10ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಏರಿರುವಂತ ಆರ್ಸಿಬಿ ಪ್ಲೇ ಆಫ್ಗೆ ತಲುಪುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಆರ್ಸಿಬಿ ಅಭಿಮಾನಿಗಳಲ್ಲಿ ಹುಟ್ಕೊಂಡಿದೆ. ಯಾಕಂದ್ರೆ ಮುಂದೆ ಇರುವಂತದ್ದು ಆರ್ಸಿಬಿಗೆ ಕೇವಲ ಒಂದೇ ಪಂದ್ಯ, ಅದು ಸಿಎಸ್ಕೆ ವಿರುದ್ಧ. ಮೇ 18ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ಸೆಣಸಾಡಲಿವೆ. ಈ ಪಂದ್ಯ ಎರಡು ತಂಡಕ್ಕೂ ಕೂಡ ನಿರ್ಣಾಯಕ ಪಂದ್ಯ ಅಂತಾನೆ ಹೇಳ್ಬೋದು. ಈಗಾಗಲೇ ಪಾಯಿಂಟ್ ಟೇಬಲ್ ನಲ್ಲಿ 3ನೇ ಸ್ಥಾನದಲ್ಲಿರುವಂತಹ ಸಿಎಸ್ಕೆ ಪ್ಲೇ ಆಫ್ಗೆ ತಲುಪಬೇಕು ಅಂತ ಹೇಳಿದ್ರೆ ಆರ್ಸಿಬಿ ವಿರುದ್ಧ ಗೆಲ್ಲೇಬೇಕು. ಇನ್ನು ಆರ್ಸಿಬಿ ಕೂಡ ಪ್ಲೇ ಆಫ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸಿಎಸ್ಕೆ ವಿರುದ್ಧ ಗೆಲ್ಲಲೇಬೇಕು. ಬರೀ ಗೆದ್ರೆ ಮಾತ್ರ ಸಾಕು ಆರ್ಸಿಬಿ ಪ್ಲೇ ಆಫ್ಗೆ ಹೋಗ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಸಿಎಸ್ಕೆ ವಿರುದ್ಧ ಭರ್ಜರಿ ಜಯವನ್ನ ಆರ್ಸಿಬಿ ಪಡೆಯಲೇಬೇಕು. ಅಂದ್ರೆ 18.1 ಓವರ್ಗಳಲ್ಲೇ ರನ್ ಅನ್ನ ಚೇಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸಿಎಸ್ಕೆ ಅನ್ನು ಕೂಡ 18 ಓವರ್ಗಳಲ್ಲಿ ಕಟ್ಟಿ ಹಾಕಬೇಕು. ಈ ರೀತಿ ಆದ್ರೆ ಮಾತ್ರ ಆರ್ಸಿಬಿ ಪ್ಲೇ ಆಫ್ ಅನ್ನ ತಲುಪುವುದಕ್ಕೆ ಸಾಧ್ಯ. ಆರ್ಸಿಬಿ ಅಭಿಮಾನಿಗಳು ಈಗಾಗಲೇ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದು ಈ ಬಾರಿ ಆರ್ಸಿಬಿ ಪ್ಲೇ ಆಫ್ಗೆ ಹೋಗ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದು ಆರ್ಸಿಬಿಯ ಹೊಸ ಅಧ್ಯಾಯ ಅನ್ನೋ ಹಾಗೆ ಆರ್ಸಿಬಿ ಈ ಬಾರಿ ಕಪ್ ಗೆಲ್ಲಲಿ ಅಂತ ಆರ್ಸಿಬಿ ಅಭಿಮಾನಿಗಳು ಬೇಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಜನ ಅಭಿಮಾನಿಗಳು ಆರ್ಸಿಬಿ ಈ ಸಲ ಪ್ಲೇ ಆಫ್ಗೆ ಹೋಗ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿಯೂ ಐಪಿಎಲ್ ಪ್ರಾರಂಭವಾದಾಗ
ಮೊದಲ ಹಾಫ್ ಏನಿರ್ತಿತ್ತು ಆರ್ಸಿಬಿ ತುಂಬಾ ಅದ್ಭುತವಾಗಿ ಆಡ್ತಾ ಇತ್ತು. ಆದ್ರೆ ಪ್ಲೇ ಆಫ್ ತಲುಪಿದ ನಂತರ ಆರ್ಸಿಬಿ ಎಡುತ್ತಾ ಇತ್ತು. ಆದ್ರೆ ಈ ಬಾರಿ ಉಲ್ಟಾಗಿದೆ. ಮೊದಲ ಬಾರಿ ಎಡವಿದಂತ ಆರ್ಸಿಬಿ ನಂತರದ ದಿನಗಳಲ್ಲಿ ಉತ್ತಮವಾಗಿ ಆಟದ ಪ್ರದರ್ಶನವನ್ನ ನೀಡ್ತಾ ಇದೆ. ಮೊದಲು ಆಡಿದಂತ 8 ಪಂದ್ಯಗಳಲ್ಲಿ ಕೇವಲ 1 ಪಂದ್ಯಗಳಲ್ಲಿ ಗೆದ್ದು 7 ಪಂದ್ಯಗಳಲ್ಲಿ ಸೋತಿದ್ದಂತ ಆರ್ಸಿಬಿ ಪಾಯಿಂಟ್ ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿ ಇತ್ತು. ಆರ್ಸಿಬಿ ಈ ಬಾರಿ ಪ್ಲೇ ಆಫ್ಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಆದ್ರೆ ಇದೀಗ ಗೆಲುವಿನ ಲಯ ಕಂಡುಕೊಂಡಿರುವಂತ ಆರ್ಸಿಬಿ ಸತತವಾಗಿ 5 ಗೆಲುವನ್ನ ಕಾಣುವ ಮೂಲಕ ಪ್ಲೇ ಆಫ್ ಕನಸನ್ನ ಇನ್ನು ಜೀವಂತವಾಗಿ ಇಟ್ಕೊಂಡಿದೆ. ಅದು ಕೂಡ ಕಳೆದ ದಿನ ನಡೆದಂತ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯ ಸಾಕಷ್ಟು ರೋಚಕತೆಗೆ ಕಾರಣವಾಗಿತ್ತು. ಎನ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಆರ್ಸಿಬಿ ಮುಖಾಮುಖಿಯಾಗಿತ್ತು. ಇಲ್ಲಿ ಮೊದಲು ಬ್ಯಾಟ್ ಮಾಡಿದಂತ ಆರ್ಸಿಬಿ 187 ರನ್ಗಳನ್ನ ಹೊಡೆದು 188 ರನ್ಗಳನ್ನ ಡೆಲ್ಲಿ ಕ್ಯಾಪಿಟಲ್ಸ್ಗೆ ನೀಡಿತು. ಇದನ್ನ ಚೇಸ್ ಮಾಡೋದಕ್ಕೆ ಮುಂದಾದಂತ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ವೈಫಲ್ಯವನ್ನ ಕಂಡಿತು. ಆದ್ರೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 187 ಅನ್ನುವಂಥದ್ದು ಬಹಳ ದೊಡ್ಡ ಮೊತ್ತ ಅಲ್ಲ. 200ರ ಮೇಲೆ ಹೊಡೆದ್ರೂ ಕೂಡ ಆರಾಮವಾಗಿ ಚೇಸ್ ಮಾಡಬಹುದು. ಆದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ನಲ್ಲಿ ನಾಯಕ ರಿಷಬ್ ಪಂತ್ ಅವರು ನಿನ್ನೆಯ ಪಂದ್ಯಕ್ಕೆ ಬ್ಯಾನ್ ಆಗಿದ್ದಂತ ಕಾರಣ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಈ ರನ್ ಅನ್ನ ಚೇಸ್ ಮಾಡುವಂತದ್ದು ಕಷ್ಟ ಆಯ್ತು ಅಂತಾನೆ ಹೇಳ್ಬಹುದು. ನಾಯಕ ಅಕ್ಷರ್ ಪಟೇಲ್ 59 ರನ್ ಅನ್ನ ಸಿಡಿಸಿದ್ದು ಬಿಟ್ರೆ ಬೇರೆ ಯಾವುದೇ ಆಟಗಾರರಿಂದ ಬ್ಯಾಟಿಂಗ್ ಪ್ರದರ್ಶನ ಅನ್ನುವಂಥದ್ದು ಬರಲೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಆರ್ಸಿಬಿ 19.1 ಓವರ್ಗೆ 140 ರನ್ಗಳಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಕಟ್ಟಿ ಹಾಕ್ತು. ಈ ಮೂಲಕ ಭರ್ಜರಿ ಜಯವನ್ನ ಕಂಡಿದ್ದಂತ ಆರ್ಸಿಬಿ ಇದೀಗ ಗೆಲುವಿನ ಲಯವನ್ನ ಕಂಡುಕೊಂಡು ಇನ್ನು ಪ್ಲೇ ಆಫ್ ಕನಸನ್ನ ಜೀವಂತವಾಗಿ ಇಟ್ಕೊಂಡಿದೆ. ಪಾಯಿಂಟ್ ಟೇಬಲ್ ನಲ್ಲಿ 10ನೇ ಸ್ಥಾನದಲ್ಲಿ ಇದ್ದಂತ ಆರ್ಸಿಬಿ ಇದೀಗ 5ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಇನ್ನು ಕೇವಲ ಇರುವಂತದ್ದು ಒಂದೇ ಹೆಜ್ಜೆ. ಸಿಎಸ್ಕೆ ಮತ್ತು ಆರ್ಸಿಬಿ ನಡುವೆ ಪಂದ್ಯ ನಡೆಯುತ್ತೆ. ಆ ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ಧ ಆರ್ಸಿಬಿ ಭರ್ಜರಿ ಜಯವನ್ನ ಪಡೆಯಲೇಬೇಕು. ಅದು ಕೂಡ ಬಹಳ ಉತ್ತಮವಾದಂತ ಜಯ. ಅಂದ್ರೆ ಆರ್ಸಿಬಿ ಸಿಎಸ್ಕೆಯನ್ನ 18 ಓವರ್ಗಳಲ್ಲಿ ಕಟ್ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಚೇಸ್ ಮಾಡುವಂತ ಸಂದರ್ಭದಲ್ಲಿ 18 ಓವರ್ಗಳ ಒಳಗೇನೆ ಚೇಸ್ ಮಾಡಿ ಮುಗಿಸ್ಬೇಕು. ಹಾಗಿದ್ದಲ್ಲಿ ಮಾತ್ರ ಸಿಎಸ್ಕೆ ವಿರುದ್ಧ ಆರ್ಸಿಬಿ ಪ್ಲೇ ಆಫ್ ಅನ್ನ ತಲುಪುವುದಕ್ಕೆ ಸಾಧ್ಯ. ಯಾಕಂದ್ರೆ ಈಗಾಗಲೇ ಸಿಎಸ್ಕೆ ಪಾಯಿಂಟ್ ಟೇಬಲ್ ನಲ್ಲಿ 3ನೇ ಸ್ಥಾನದಲ್ಲಿದೆ. ಅದಾದ ಬಳಿಕ ಎಸ್ಆರ್ಎಚ್ ತಂಡ ಇದೆ. ಇನ್ನು ಆರ್ಸಿಬಿ ಪ್ಲೇ ಆಫ್ಗೆ ಹೋಗ್ಬೇಕು ಅಥವಾ ಸಿಎಸ್ಕೆ ಪ್ಲೇ ಆಫ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಸ್ಆರ್ಎಚ್ ತಂಡ ಮುಂದಿನ 2 ಪಂದ್ಯಗಳನ್ನ ಸೋಲೇಬೇಕಾಗುತ್ತೆ. ಹಾಗಾಗಿ ಮುಂದಿನ ಪಂದ್ಯಗಳಲ್ಲಿ ಆರ್ಸಿಬಿ ಗೆಲುವು ಮಾತ್ರ ಮುಖ್ಯ ಅಲ್ಲ, ಬೇರೆ ತಂಡಗಳ ಗೆಲುವು ಸೋಲು ಕೂಡ ಆರ್ಸಿಬಿ ಪ್ಲೇ ಆಫ್ಗೆ ಬಹಳ ಮುಖ್ಯವಾಗುತ್ತೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಮೇ 18ನೇ ತಾರೀಕು ನಡೆಯಲಿರುವಂತಹ ಆರ್ಸಿಬಿ ಹಾಗೂ ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲಲಿದೆ, ಯಾವ ರೀತಿಯ ಆಟ ಪ್ರದರ್ಶನವನ್ನ ನೀಡಲಿದೆ ಅನ್ನೋದರ ಮೇಲೆ ಸಿಎಸ್ಕೆ ಹಾಗೂ ಆರ್ಸಿಬಿಯ ಪ್ಲೇ ಆಫ್ ಕನಸು ನಿಂತಿದೆ.